ಕಡಗ ಕೈಗತಿಗ ನೋಡ ಕೊಡಲಹುದು ಕೊಡಲಾಗದು ಬಾಹುಬಳೆ ತೋಳಿಂಗತಿಗ ನೋಡ. ಮೊದಲಿಗೆ ಎಲ್ರಿಗೂ ಶರಣಾರ್ಥಿ. ಏನಪ್ಪಾ ಅಂತ ತಿಳ್ಕೊಂಡ್ ಕೇಳಿದ್ರ, ಇವತ್ತಿನ ದಿನದಲ್ಲಿ ಏನಾಗ್ತದೆ ಅಂತಂದ್ರೆ ವಚನ ಅಂತಂದ್ರೆ ಏನ? ಕನಿಷ್ಠ ಈಗ ಬಸವಣ್ಣವ್ರು ಬರ್ದಾರ ಅಂತ ತಿಳ್ಕೊತಾರ, ಅಕ್ಕಮಹಾದೇವಿ ಅಂತ ತಿಳ್ಕೊತಾರ, ಚನ್ನ ಬಸವಣ್ಣ, ಅಲ್ಲಂ ಪ್ರಭು. ಹೆಚ್ಚು ಕಡಿಮೆ ಒಂದು 4-5 ಜನ ಅಷ್ಟೇ ವಚನಕಾರರು ಗೊತ್ತದ. ಫಸ್ಟ್ 26,000 ವಚನಗಳದಾವ. 26,000 ವಚನಗಳು ನಮ್ಗೆ ಜನರಿಗೆ ಮುಟ್ತಾನೆ ಇಲ್ಲ. ಈಗ ಗೌರ್ಮೆಂಟ್ ಆಗ್ಲಿ, ಒಂದು ಸಂಘ ಸಂಸ್ಥೆ ಆಗ್ಲಿ ಏನ್ ಮಾಡ್ತದ ಅಂತಂದ್ರ, ಅದನ್ನ ಒಂದು ಬುಕ್ ಮಾಡ್ತದ. ಬುಕ್ ಎಲ್ಲಾರು ಓದ್ಲಿಕ್ಕೆ ಆಗಲ್ಲ. ಬುಕ್ ಓದ್ಲಿಕ್ಕೆ ಆಗಲ್ಲ ಅಂತಂದ್ರೆ ಏನ್ ಮಾಡ್ಬೇಕಂದ್ ನಾವೀಗ ಅದನ್ನ ಇನ್ನೊಂದು ಪರ್ಯಾಯ ಯೋಚನೆ, ಹೊಸ ಯೋಚನೆ ಮಾಡ್ಬೇಕು ನಾವೀಗ. ಹೊಸ ಯೋಚನೆ ಏನ್ ಮಾಡ್ಬೇಕಂತಂದ್ರ, ಜನರಿಗೆ ಹೆಂಗ್ ಮುಟ್ಟಿಸ್ಬೋದು? ಸಾಮಾಜಿಕ ಜಾಲತಾಣಗಳಾವ ಈಗ, ಫೇಸ್ಬುಕ್ ಆಗ್ಲಿ, ಟ್ವಿಟರ್ ಆಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತು ಇನ್ನೊಂದು ಬೇರೆ ರೀತಿ ಎಲ್ಲಾನು ಇದಾವೆ. ಬಟ್ ಅದನ್ನ ನಾವ್ ಹೆಂಗ್ ಮುಟ್ಟಿಸ್ಬೇಕು? ಒಂದು ರೀಲ್ಸ್ ಮಾಡೋದು, ಅಥವಾ ಇನ್ನೊಂದು ಪೋಸ್ಟ್ ಹಾಕೋದು, ಅಥವಾ ಒಂದು ಇಮೇಜಸ್ ಮಾಡಿ ಎಡಿಟ್ ಮಾಡಿ ಹಾಕೋದು ಅಂತೇಳಿ ಒಂದು ಟ್ರೆಂಡ್ ನಡೆಯುತ್ತೆ. ಬಟ್ ಏನಾಗಿದೆ ಅಂದ್ರೆ, ನಮ್ಗೆ ರೆಡಿ ಟು ಈಟ್ ಅಂದ್ರೆ ನಾವು ಈಸಿಯಾಗಿ ಊಟ ಮಾಡ್ಬೋದು ನಾವ್. ಹಂಗೆ ಈಗ ಬಟ್ಟೆ ಹೆಂಗ್ ತೊಡ್ಕೋದ್ ಬರ್ತದಲ್ಲ, ನಾವು ರೆಡಿಮೇಡ್ ಬಟ್ಟೆ ಹೆಂಗ್ ಹಾಕೋಬೋದಲ್ಲ, ಹಂಗ ರೆಡಿಮೇಡ್ ಆಗಿ ವಚನಗಳು ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದೊಂದು ನಂಗೆ ತಲೆ ಬಂತು. ಈಗ ಏನಾಗ್ತದೆ ಅಂದ್ರೆ AI ಬಂದ್ಬಿಡ್ತು ಸಡನ್ ಆಗಿ. ಒಂದು 2-3 ವರ್ಷದಿಂದ ಅದರ ಪ್ರೊಸೀಜರ್ ನಡೆದಿತ್ತು. ಬಟ್ ನಮ್ಗೆ ಏನಾಗಿದೆ, ಟೈಮ್ ಸಿಕ್ಬಿಡ್ತದೆ ನಾವ್ ಹೆಂಗ್ ಇಂಪ್ಲಿಮೆಂಟ್ ಮಾಡೋದು, ಈಗ ವಚನಗಳನ್ನ ಹೆಂಗ್ ಸಾಂಗ್ ಮಾಡೋದು. ಸಾಂಗ್ ಮಾಡಿದ್ರೆ ಅದು ನಮ್ಮ ಟೆಕ್ನಾಲಜಿಗೆ ಹೆಂಗ್ ಅಡಾಪ್ಟ್ ಆಗ್ತದ. ಈಗ ಹೆಂಗಂದ್ರೆ, ಈಗ AI ಅಂತಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಇಂಗ್ಲಿಷ್ ಲ್ಯಾಂಗ್ವೇಜ್ ಕೋಡಿಂಗ್ ಒಳಗ ಮಾಡಿರ್ತಾರ. ಬಟ್ ನಮ್ಗ್ ಕನ್ನಡಿಗರಿಗೆ ಹೆಂಗ್ ಮುಟ್ಬೇಕಲ್ಲ? ಸಣ್ಣ ಯುವಕರನ್ನ ಹಿಡ್ಕೊಂಡು ವಯಸ್ಸಾದ ಹಿರಿಯರವರೆಗೂ ಅಪ್ರಿಸಿಯೇಷನ್ ಬರ್ತಾ ಇದೆ. ಕಾಲ್ ಆಲ್ರೆಡಿ ಮಾಡ್ತಿದ್ದಾರೆ, ಲಿಂಗಾಯತ್ ಸಂಘಟನೆಯವರು ಮಾಡ್ತಿದ್ದಾರೆ, ಬೇರೆ ಬೇರೆ ಸಂಘಟನೆಯವರು. ಹೌದಪ್ಪ, ವಚನ ಸಾಹಿತ್ಯ ಅಂದ್ರೆ ಹಿಂಗಿತ್ತು, ನಮ್ಗೆ ಹೆಲ್ಪ್ ಆಗ್ತಿದೆ ನೀವು ತಿಳಿಸೋದ್ರಿಂದ. ಈ ಸಾಕಷ್ಟು ಮಠ ಮಾನ್ಯಗಳು ಮಾಡದೇ ಇರುವಂತ ಕೆಲಸನ ನೀವು ಮಾಡಿದಿರ ಅಂತ ಹೇಳಿ ಬೈಲೂರು ನಿಷ್ಕಲ ಮಂಟಪದ ನಿಜಗುಣಾದ ಸ್ವಾಮಿಗಳು ಮೊನ್ನೆ ಕರೆಸಿ ಸನ್ಮಾನ ಮಾಡಿದ್ರು. ಅದು ಬಹಳ ಖುಷಿ ಆಯ್ತು ನನಗೆ. ಎಷ್ಟೋ ಇದನ್ನ ಓಪನ್ ಆಗಿ ಹೇಳಿದ್ರು ಅವರು. ಇದನ್ನೆಲ್ಲ ಒಂದು ಮಠ ಆಗ್ಲಿ, ಒಂದು ಸಂಘ ಸಂಸ್ಥೆ ಮಾಡುವುದು, ನೀವು ಒಬ್ಬ ಆಗಿ ಇಷ್ಟೆಲ್ಲ ಮಾಡಿ ಅನ್ನೋದು ನಮ್ಗೆ ಹೆಮ್ಮೆ ತಂದಿದೆ ಅಂತ ಹೇಳಿ ಸನ್ಮಾನ ಮಾಡಿ ನನಗೂ ಒಂಥರ ಖುಷಿ ಆಯ್ತು. ಅಪ್ರೋಚ್ ಸಿಕ್ತು. ಇದರಲ್ಲಿ ಆದಾಯ ಅಂತಿಲ್ಲ, ಬಟ್ ಹೆಂಗಿದೆ, ಆತ್ಮ ಸಂತೃಪ್ತಿ ಅಂತ ಇರುತ್ತೆ. ನೀವು ಕೋಟಿಗಟ್ಟಲೆ ಹಣ ಇದ್ರು ಸಂತೃಪ್ತಿ ಬರಲ್ಲ. ಇದ್ರಲ್ಲಿ ಏನೇ ಗೊತ್ತೇ, ಸಂತೃಪ್ತಿ ಸಿಗುತ್ತೆ ನನಗೆ. ನಿಜವಾಗಿಯೂ ಫಕೀರಗೌಡ ಹಾದಿಮನಿ ಸಾಧನೆ ಮಾಡಿದ್ದು ಇದು ಹಿರೇಬಾಗೇವಾಡಿಗೆ ಒಂದು ಹೆಮ್ಮೆ ತರುವಂತ ಸಂಗತಿ. ಯಾಕಪ್ಪ ಅಂತಂದ್ರೆ, ಇವು ಮೊದಲನು ಸಹಿತ ಏನಾರ ಒಂದು ಸಾಧನೆ ಮಾಡ್ಬೇಕಂತೇಳಿ ಆ ಹಾದಿ ಒಳಗ್ ಹೊರಟಾಗ ಮೊದಲು ಬೈಲೊಂಗಲ್ಕ ಅವು ಕವನಗಳ ಒಂದು ಕವಿಗೋಷ್ಠಿ ಕರೆದಾಗ ಶಿವಶರಣರ ಬಗ್ಗೆ ಕವನಗಳನ್ನು ಬರಿತಾ ಇದ್ದ. ಅಲ್ಲಿಯೂ ಸಹಿತ ಏನು ಹೆಸರುವಾಸಿ ಆಗಿದ್ದ. ಆಮೇಲೆ ಈ ಒಂದು ಇದ್ರೊಳಗ ಸಮಾಜದೊಳಗ ವಚನ ಸಾಹಿತ್ಯವನ್ನ ಆರಿಸಿಕೊಂಡ ಈ AI ಮೂಲಕ. ಮೊದಲು ಇವು ಬಯಲನೆ ಬಿತ್ತಿ ಅಂತ ಈಗ ಯೂಟ್ಯೂಬ್ ಚಾನಲ್ ಎಲ್ಲ ಮಾಡಿದ. ಅದ್ರೊಳಗೆ ಇವು ಪೈಲಾ 2,000, ಆಮೇಲೆ 4,000, ಈಗ 11,000 ಅವರ ಫಾಲೋವರ್ಸ್ ಅದಾರ. ಅದು ಒಂದು ಹೆಮ್ಮೆಯ ಸಂಗತಿ. ಇಲ್ಲಿ ಅಲ್ಲ, ಬೇಕಾದಲ್ಲಿ ಬೇರೆ ಜಿಲ್ಲೆಗಳಲ್ಲ, ಬೇರೆ ರಾಜ್ಯಗಳಲ್ಲಿ ಸಹಿತ ಅವನ್ ಫೋನ್ ಹಚ್ಚಿ ಇಲ್ಲ ನೀವು ಚಲೋ ಮಾಡತ್ತೀರಿ, ನೀವು ಈ ಒಂದು ಕೆಲಸವನ್ನ ಮಾಡ್ಕೊಂತ ಹೋಗ್ರಿ. ಯಾಕಂದ್ರೆ ಈಗಿನ ಇದ್ರೊಳಗ ವಚನ ಸಾಹಿತ್ಯ ಅನ್ನೋದು ಅರ್ಥ ಆಗ್ಬೇಕು, ಶಿವಶರಣರ ಬಗ್ಗೆ ಅರ್ಥ ಆಗ್ಬೇಕು. ಯಾಕೆ ಈ ವಚನಗಳನ್ನ ಬರೆದ್ರು? ಸಾಮಾಜಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ ಸದೃಢವಾಗಕ್ಕೂ ಸಹಿತ ಈ ವಚನಗಳು ಬೇಕು. ಆದ್ರಿಂದ ನೀವು ವಚನಗಳನ್ನು ಆರಿಸಿಕೊಂಡು ಬಯಲನೆ ಬಿತ್ತಿ ಒಳಗ ಒಂದೊಂದು ವಚನವನ್ನ ದಿನಂಪ್ರತಿ ಒಂದು ವಚನ ಹಾಕೋದು, ಅದರ ವಿಶ್ಲೇಷಣೆ ಎಲ್ಲ ಯಾವ ರೀತಿ ಇತ್ತು, ಒಂದೊಂದು ಸಾಲಿ ಡಿಕ್ಟು ಎಲ್ಲ ವಿಶ್ಲೇಷಣೆಯನ್ನ ಮಾಡ್ತಾ ಹೋದ. ಆಮೇಲೆ ಈ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಹೋದ.